ಆಕಾಶವಾಣಿ ಧಾರವಾಡ. ಉತ್ತಮ ಆಯುರ್ವೇದ ಚಿಕಿತ್ಸೆ ಈ ಕುರಿತು ಹುಬ್ಬಳ್ಳಿಯ ಪತಂಜಲಿ ವೆಲ್ನೆಸ್ ಸೆಂಟರ್ನ ಡಾಕ್ಟರ್ ರಾಘವೇಂದ್ರ ವೈ ಹಾಗೂ ಡಾಕ್ಟರ್ ಶಂಕರ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ, ಇವತ್ತ ನಮ್ಮ ಜೊತೆಗೆ ಹುಬ್ಬಳ್ಳಿಯ ಪತಂಜಲಿ ವೆಲ್ನೆಸ್ ಸೆಂಟರ್ನ ಯಶಸ್ವಿ ವೈದ್ಯರಾದಂತಹ ಡಾಕ್ಟರ್ ಶಂಕರ್ ಹಿರೇಮಠ್ ಅವರಿದ್ದಾರೆ. ಹಾಗೆಯೇ ಡಾಕ್ಟರ್ ರಾಘವೇಂದ್ರ ವಾಯ್ ಅವರಿದ್ದಾರೆ. ಪತಂಜಲಿ ವೆಲ್ನೆಸ್ ಸೆಂಟರ್ ಇತ್ತೀಚೆಗೆ ಆರಂಭವಾಗಿದೆ. ಇವತ್ತು ಆಯುರ್ವೇದ ಬಹಳ ಜನಪ್ರಿಯವಾಗ್ತಾ ಇದೆ. ಪರಿಪೂರ್ಣ ಆರೋಗ್ಯ ನಮ್ಮ ಜವಾಬ್ದಾರಿಯ ಜೊತೆಗೆ ಮತ್ತು ಅದು ಸರಳವಾಗಿ ಎಲ್ಲರಿಗೂ ಲಭ್ಯ ಆಗಬೇಕು ಅಂತ ಹೇಳಿ ಆಯುರ್ವೇದದ ಒಂದು ಲಕ್ಷಣ. ಇವತ್ತು ನಮ್ಮ ಗೃಹಿಣಿಯರು ಮನೆಯಲ್ಲೇ ಒಂದು ಔಷಧಾಲಯ ಮಾಡ್ಕೊಂಡಿರ್ತಾರೆ. ಇವತ್ತು ಅಡುಗೆ ಮನೆಯೇ ಒಂದು ಔಷಧಾಲಯ ಥರ ಶುಂಠಿ, ಅಲ್ಲ ಅಂದರೆ ಏನೇನು ಕೆಲವೊಂದಿಷ್ಟು ನಮ್ಮ ಉತ್ತಮ ಆರೋಗ್ಯಕ್ಕೆ ಬೇಕಾದಂಥ ದಿವ್ಯೌಷಧಿಗಳು ನಮ್ಮ ಮನೆಯಲ್ಲೇ ಲಭ್ಯವೇ ಅಂತ ಹೇಳಿ ಆಯುರ್ವೇದ ಹೇಳ್ತಾ ಇದೆ. ಆ ನಿಟ್ಟಿನೊಳಗೆ ಇವತ್ತೇನು ಸಾಕಷ್ಟು ಶುಗರ್, BP ಅಂತ ಜೀವನ ಶೈಲಿ ತೊಂದರೆಗಳು ಬರ್ತಾ ಇವೆ. ಯಾಕಂದರೆ ನಾವು ಮಾಡುವಂಥ ಒಂದು ಅಪಥ್ಯಗಳು ವಾತ ಪಿತ್ತ ಕಫ ಇಲ್ಲದೆ ಹೋದರೆ ಆರೋಗ್ಯ, ವಾತ ಪಿತ್ತ ಕಫ ಇದ್ದರೆ ಅನಾರೋಗ್ಯ. ಇದು ಆಯುರ್ವೇದ ಹೇಳುವಂಥದ್ದೇ. ಆ ನಿಟ್ಟಿನೊಳಗೆ ಈ ವಾತ ಪಿತ್ತ ಕಫವನ್ನು ನಾವು ಹೇಗೆ ನಾವು ತಡಿಬಹುದು, ಹೇಗೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡು ಈ ಜೀವನ ಶೈಲಿ ತೊಂದರೆಗಳಿಂದ ನಾವು ದೂರ ಇರಬಹುದು. BP ಶುಗರ್ ಬಂದರೆ ಎಲ್ಲವನ್ನು ನಾವು ಆಹ್ವಾನಿಸುತ್ತೆ ಅಂತೇನೆ. ಹಾಗೆಯೇ ಇವತ್ತು ಆಯುರ್ವೇದ ಚಿಕಿತ್ಸೆಯೊಳಗೆ ಪಂಚಕರ್ಮ ಬಹಳ ವ್ಯವಸ್ಥಿತವಾಗಿರುವಂಥದ್ದು. ಇನ್ನೂ ಹಲವಾರು ಮಡ್ ಥೆರಪಿ ಇದೆ, ಹೈಡ್ರೋಥೆರಪಿ ಇದೆ. ಅವೆಲ್ಲ ಕುರಿತಂತೆ ಇವತ್ತು ವಿಸ್ತೃತವಾದ ಮಾಹಿತಿಯನ್ನು ಹೇಗೆ ಆಯುರ್ವೇದದಲ್ಲಿ ಲಭ್ಯ ಇದೆ ಅನ್ನೋದನ್ನು ಈ ವೈದ್ಯರಿಂದ ನಾವು ಮಾಡ್ಕೊಳ್ಳೋಣಂತ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಶಂಕರ್ ಹಿರೇಮಠ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಶಂಕರ್ ಹಿರೇಮಠ್ ಅವರೇ, ಸ್ವಾಗತ ಸುಸ್ವಾಗತ. ಡಾಕ್ಟರ್ ರಾಘವೇಂದ್ರ ವಾಯ್, ನಮಸ್ಕಾರ, ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ಆರಂಭದೊಳಗೆ ಶಂಕರ್ ಹಿರೇಮಠ್ ಅವರಿದ್ದಾರೆ. ಅಥವಾ ಯಶಸ್ವಿ ವೈದ್ಯರು, ಸಾಕಷ್ಟು ಅನುಭವ ಇರುವಂಥವ್ರು. ಆಯುರ್ವೇದ ಹೇಗೆ ಒಂದು ಉತ್ತಮ ಆರೋಗ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ, ಒಂದೆರಡು ಮಾಹಿತಿಯನ್ನು ಕೊಡ್ಬೋದಾ? ಆರೋಗ್ಯ ನಮ್ಮದು ಪರಿಪೂರ್ಣ ಇರಬೇಕಂದ್ರೆ ಆಯುರ್ವೇದ ಟ್ರೀಟ್ಮೆಂಟು ಭಾಳ ಚೆನ್ನಾಗೈತಿ. ಯಾಕಂದರೆ ಈಗಿನ ಜಮಾನದೊಳಗೆ ಆಯುರ್ವೇದ ಔಷಧಿಯಿಂದ ನಮಗೆ ಯಾವುದೂ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಆಯುರ್ವೇದನೆ ಒಳಗಿಸ್ಕೊಂಡ್ರೆ ನೀವು ಭಾಳ ಚೆನ್ನಾಗಿ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಅದು ಅಲ್ಲದೆ ಆಯುರ್ವೇದದಲ್ಲಿ ಪಂಚಕರ್ಮ, ನೇಚರ್ ಕ್ಯೂರ್, ಯೋಗ, ಫಿಸಿಯೋಥೆರಪಿ, ಕೂಲ್ ಆ್ಯಂಡ್ ಹೈಡ್ರೋಥೆರಪಿ ಇವೆಲ್ಲ ಸಿಸ್ಟಮು ನಮ್ಮ ಈ ಪತಂಜಲಿ ವೆಲ್ನೆಸ್ ಸೆಂಟರ್ದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸಾಕಷ್ಟು ಜನ ಈಗ ಬರ್ತಾ ಇದ್ದಾರೆ, ಸದುಪಯೋಗ ತೊಗೊಂಡಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ 99% ಗುಣಮುಖರಾಗಿದ್ದಾರೆ. ಅದಕ್ಕೋಸ್ಕರ ತಾವು ಸದುಪಯೋಗ ತಗೋಬೇಕಂತೇಳಿ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ತಾ ಇದ್ದೇನೆ. ಡಾಕ್ಟರ್ ರಾಘವೇಂದ್ರ ಬಾಯ್ ಅವರು, ತಾವು ಆಯುರ್ವೇದ ವೈದ್ಯರು, ಬಹಳ ಯಶಸ್ವಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತೀರಿ. ಮತ್ತು ತಮ್ಮಿಂದ ಉಪಕೃತರಾದಂತಹ ವೈದ್ಯಕೀಯ ವಿದ್ಯಾರ್ಥಿಗಳು, ಆಯುರ್ವೇದ ವಿದ್ಯಾರ್ಥಿಗಳು ಬಹಳ ಜನ ಇದ್ದಾರೆ. ಹೀಗೆ ಆಯುರ್ವೇದ ಒಂದು ನಮ್ಮ ಉತ್ತಮ ಆರೋಗ್ಯದ ತಳಹದಿಯನ್ನು ಗಟ್ಟಿ ಮಾಡ್ತದೆ. ಎರಡು ಮಾತು ಹೇಳ್ಬೋದಾ? ಈಗಾಗಲೇ ಹೇಳಿದಂತೆ ಆಯುರ್ವೇದ ಬರೀ ಔಷಧ ಅಲ್ಲ, ಒಂದು ಜೀವನ ಶೈಲಿಯೂ ಹೌದು. ಆಯುರ್ವೇದದಲ್ಲಿ ಆರೋಗ್ಯವಾಗಿರುವಂಥದ್ದು ಹೇಗೆ ಅಂತಲೂ ಹೇಳ್ಕೊಡುತ್ತೆ. ಹಾಗೆ ರೋಗಗಳು ಬಂದಾಗ ಅದರಿಂದ ಮುಕ್ತಿಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಡುತ್ತೆ. ಆಯುರ್ವೇದದಲ್ಲಿ ದಿನನಿತ್ಯದ ಚರ್ಯಗಳಲ್ಲಿ ದಿನಚರ್ಯ ಅಂತ ಸ್ಟಾರ್ಟ್ ಆಗುತ್ತೆ. ಅದು ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೆ ಅಂತೇಳಿ ಬೆಳಗ್ಗೆನೆ ಬೇಗ ಎದ್ದು ಮತ್ತು ಯೋಗಾಸನಗಳಲ್ಲಿ ತೊಡಗಿಕೊಂಡು ಅದಾದ ನಂತರ ನಮ್ಮ ಜೀವನದ ದೈನಂದಿನ ಕೆಲಸಗಳಲ್ಲಿ ತೊಡ್ಕೊಳ್ಬೇಕು. ಹಾಗೂ ಉತ್ತಮ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು ಅನ್ನೋದನ್ನ ಆಯುರ್ವೇದ ಹೇಳ್ಕೊಡುತ್ತೆ. ಇವತ್ತೇನಾದರೂ ವೈಪರೀತ್ಯದಿಂದ ಏನಾದರೂ ದೋಷಗಳು ದೂಷಣ ಆದಾಗ, ಎಲ್ಲರಿಗೂ ವಾತ ಪಿತ್ತ ಕಫಗಳು ಪ್ರಾಕೃತಿಕವಾಗಿ ಇರುತ್ತವೆ. ಅದು ಏನಾದರೂ ವಾತ ಮತ್ತು ಪಿತ್ತ ಮತ್ತು ಕಫಗಳು ದೂಷಣ ಆದಲ್ಲಿ ನಮ್ಮಲ್ಲಿ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯ ಸೌಲಭ್ಯತೆ ಇರುತ್ತೆ. ಈಗ ಕಫ ಜಾಸ್ತಿ ಆಯಿತು ಅಂದರೆ ವಮನ ಕರ್ಮ ಅಂತ ಬರುತ್ತೆ, ಪಿತ್ತ ಜಾಸ್ತಿ ಆಯಿತು ಅಂದರೆ ವಿರೇಚನ ಕರ್ಮ ಅಂತ ಬರುತ್ತೆ, ವಾತ ಜಾಸ್ತಿ ಆದರೆ ಬಸ್ತಿ ಕರ್ಮ ಅಂತ ಬರುತ್ತೆ. ಹೀಗೆ ಸಂದರ್ಭಕ್ಕೆ ಅನುಗುಣವಾಗಿ ರೋಗಿ ಬಲ ಮತ್ತು ರೋಗ ಬಲದ ಅನುಸಾರವಾಗಿ ನಮ್ಮಲ್ಲಿ ಶಮನ ಔಷಧಿಗಳು ಮತ್ತು ಶೋಧನ ಔಷಧಿಗಳು ಕಾರ್ಯನಿರ್ವಹಿಸ್ತವೆ. ಮತ್ತು ಅದರಿಂದ ನಾವು ತುಂಬ ರೋಗಿಗಳನ್ನು ಈಗಾಗಲೇ ಟ್ರೀಟ್ಮೆಂಟ್ ಕೊಟ್ಟು ಗುಣಪಡಿಸಿದ್ದೇವೆ. ಬಹಳ ಸಂತೋಷ ಡಾಕ್ಟರ್ ರಾಘವೇಂದ್ರ ಬಾಯ್ ಅವರೇ, ಸಂತೋಷ. ಶಂಕರ್ ಹಿರೇಮಠ್ ಅವರೇ, ತಾವು ಅನುಭವ ಇರುವಂತಹ ಹಿರಿಯ ಆಯುರ್ವೇದ ವೈದ್ಯರು, ಪತಂಜಲಿ ವೆಲ್ನೆಸ್ ಸೆಂಟರ್ನೊಳಗೆ ತಾವು ತಜ್ಞ ವೈದ್ಯರಾಗಿ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಆರಂಭ ಆಗ್ತಾ ಇರೋದು ನಮ್ಗೆ ಬಹಳ ಸಂತೋಷ ವಿಚಾರ. ಏನಿದೆಲ್ಲ ಈಗ ಹಾರ್ಟ್ ಸ್ಟೋನ್ ಥೆರಪಿ ಆಗಿರ್ಬೋದು, ಅಭ್ಯಂಗ ಸ್ನಾನ ಇರ್ಬೋದು, ಪಂಚಕರ್ಮ ಅಂತೂ ಡಾಕ್ಟರ್ ರಾಘವೇಂದ್ರ ಬಾಯ್ ಅವರು ಪ್ರಸ್ತಾಪ ಮಾಡಿದ್ರು. ಮತ್ತು ಆಮೇಲೆ ಸ್ಪೀಡಿಶ್ ಮಸಾಜ್, ಮಡ್ ಥೆರಪಿ, ಅಂದರೆ ಆಯುರ್ವೇದದಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ನಿಸರ್ಗ ಚಿಕಿತ್ಸೆ ಲಭ್ಯವಿವೆ. ಆ ಕುರಿತಂತೆ ವಿಸ್ತೃತವಾದ ಮಾಹಿತಿಯನ್ನು ಮಾಡ್ಕೊಡ್ಬೋದಾ? ಹೇಗೆ ಈ ಒಂದು ನಿಸರ್ಗ ಚಿಕಿತ್ಸೆ ಮೂಲಕ ನಮ್ಮ ದೇಹವನ್ನ
ಮತ್ತು ನಾವು ಸ್ವಚ್ಛ ಮಾಡಬಹುದು. ಯಾಕಂದ್ರೆ ಸಾಕಷ್ಟು ತೊಂದರೆಗಳು ನಮ್ಮ ದೇಹಕ್ಕೆ ಆಗ್ತದೆ. ಕಾರಣ ಅಂದ್ರೆ ದೇಹ ಮಲಿನ ಆಗ್ತದೆ, ಒಳಗಡೆ ಆಗಿರೋ ಮಲಿನ ನಮ್ಗೆ ಗೊತ್ತಾಗೋದಿಲ್ಲ. ಈ ತರ ಪ್ರಕೃತಿ ಚಿಕಿತ್ಸೆಯಿಂದ ದೇಹವನ್ನು ಸ್ವಚ್ಛ ಮಾಡ್ಕೋಬಹುದು. ಇದು ನಮ್ಮ ಕೇಳುಗರಿಗೆ ಗೊತ್ತಾಗಬೇಕಾಗಿದೆ ಮತ್ತು ಆಯುರ್ವೇದ ಈ ನಿಟ್ಟಿನೊಳಗೆ ಹೆಚ್ಚು ಪ್ರಚಾರ ಆಗಬೇಕಾಗಿದೆ. ಆ ಕುರಿತಂತೆ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಒಂದು ಒಳನೋಟವನ್ನು ತಾವು ಬೀರ್ಬೋದಾ ಡಾಕ್ಟರ್ ಶಂಕರ್ ಹಿರೇಮಠ ಅವರೇ? ಈಗ ನಮ್ಮ ಪತಂಜಲಿ ವೆಲ್ನೆಸ್ ಸೆಂಟರ್ನಲ್ಲಿ ಈಗ ದೇಹದಲ್ಲಿರುವಂಥ ಮಲಿನನ್ನು ಹೊರತೆಗೆಯೋದಕ್ಕೊಂದು ಕೂಲನ್ ಹೈಡ್ರೋಥೆರಪಿ ಅಂತ ಒಂದು ಥೆರಪಿ ಇದೆ. ನಾರ್ತ್ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್. ಇಲ್ಲಿ ಬೆಂಗಳೂರು ಬಿಟ್ಟರೆ ಹುಬ್ಳಿಯಲ್ಲೇ ಇದೆ. ನಮ್ಮ ಪತಂಜಲಿ ವೆಲ್ನೆಸ್ ಸೆಂಟರ್ನಲ್ಲಿ ಕೂಲನ್ ಹೈಡ್ರೋಥೆರಪಿ ಅಂತೇಳಿ ಒಂದು ಥೆರಪಿ ಸ್ಟಾರ್ಟ್ ಆಗಿದೆ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇಲ್ಲಿ ಇರೋದು, ಬೇರೆ ಯಾವುದೇ ಹಾಸ್ಪಿಟಲಲ್ಲಿ ಇರೋದಿಲ್ಲ. ಕೂಲನ್ ಹೈಡ್ರೋಥೆರಪಿ ಅಂದರೆ ಕೂಲನ್ ಭಾಗದಲ್ಲಿ ಇರೋದಂದ್ರೆ ಇನ್ನು ನಮ್ಮ ದೊಡ್ಡ ಕಣದಲ್ಲಿ ಇರೋ ಭಾಗದಲ್ಲಿರುವಂಥ ಕಿಟ್ಟ ಪದಾರ್ಥ ಎಲ್ಲ ಹೊರಗೆ ಹಾಕೋದು. ಸೊ ಅದಕ್ಕೋಸ್ಕರ ನಾವು 40 ಲೀಟರ್ಸ್ ನೀರಲ್ಲಿ 5 ಲೀಟರ್ಸ್ ನೀರು ಒಳಗಡೆ ಗೋದ ಭಾಗದಿಂದ ಒಳಗಡೆ ಸೇರಿಸಿ ಆ ಮುಖಾಂತರನೇ ನಾವು ಹೊರಗಡೆ ಹಾಕ್ತೀವಿ. ಸೊ ಅಲ್ಲಿ ಪೂರ್ತಿ ಮಾಡೋದ್ರಿಂದ ಅಲ್ಲಿ ಆ ಕೂಲನ್ ಭಾಗದಲ್ಲಿ ಬರುವಂಥ ನಮಗೆ ಎಸಿಡಿಟಿ ಆಯಿತು, ಗ್ಯಾಸ್ಟ್ರೈಟಿಸ್ ಆಯಿತು, ಕಾನ್ಸ್ಟಿಪೇಷನ್ ಆಯಿತು, ಯಾವುದೇ ರೋಗ ನಮಗೆ ಬರೋಂಗಿಲ್ಲ. ಈಗ ಕೂಲನ್ ಕ್ಯಾನ್ಸರ್ ಆಗ್ತಾ ಇದೆ ಭಾಳ ಜನಕ್ಕೆ. ಅದು ತಡೆಗಟ್ಟೋ ಸಲುವಾಗಿ ಇದು ಕೂಲನ್ ಹೈಡ್ರೋಥೆರಪಿ ಭಾಳ ಮಹತ್ವದ ಕಾರ್ಯ ಮಾಡಬಹುದು ಅಂತ ನಾವು ಹೇಳ್ತೀನಿ. ಡಾಕ್ಟರ್ ರಾಘವೇಂದ್ರ ವೈ ಅವರೇ, ಈಗ ಆಯುರ್ವೇದದೊಳಗೆ ಈ ಪ್ರಕೃತಿ ಚಿಕಿತ್ಸೆ ಯಾಕೆ ಬಹಳ ಅಗತ್ಯತೆ ಇದೆ ಅಂತ ತಾವು ಹೇಳ್ತೀರಾ? ಯಾಕಂದ್ರೆ ನಾವು ನೋಡ್ರಿ, ಪ್ರಕೃತಿಗೆ ನಾವು ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದೀವಿ, ಪ್ರಕೃತಿಯಿಂದ ನಾವು ದೂರ ಹೋಗ್ತಾ ಇದ್ದೀವಿ. ನೀವು ಏನಂತೀರಿ ಅದಕ್ಕೆ? ಇದು ಪಂಚಮಹಾಭೂತ ಸಿದ್ಧಾಂತ ಅಂತ ಒಂದು ಬರುತ್ತೆ. ದೇಹವು ಪಂಚಮಹಾಭೂತದಿಂದನೇ ಮಾಡಿರುತ್ತೆ. ಹಾಗೆ ನಮ್ಮ ಜಗತ್ತು ಸಹಿತ ಪಂಚಮಹಾಭೂತದ ಅಂದನೇ ತೊಡಗಿರುತ್ತೆ. ಹಾಗಾಗಿ ಮತ್ತು ನಾವು ಇಲ್ಲಿ ಜೀವನ ಮಾಡಬೇಕಾದ್ರೆ ಎರಡಕ್ಕೂ ಭಾಳ ರಿಲೇಷನ್ ಇರುತ್ತೆ. ಸೊ ಈ ಪಂಚಮಹಾಭೂತ ಕಾನ್ಸೆಪ್ಟಲ್ಲಿ ಈ ನ್ಯಾಚುರೋಪತಿ ಚಿಕಿತ್ಸೆಗಳು ಬರ್ತವೆ. ಅದರಲ್ಲಿ ಮೇಯ್ನಾಗಿ ಮಡ್ ಥೆರಪಿಗಳು ಬರ್ತವೆ, ನೆಕ್ಸ್ಟ್ ಹೈಡ್ರೋಥೆರಪಿಗಳು ಬರುತ್ತೆ ಮತ್ತು ಜಲ ಚಿಕಿತ್ಸೆಗಳು ಬರ್ತವೆ. ಹಾಗೆ ಅದರ ಜೊತೆಗೆ ನ್ಯಾಚುರೋಪತಿಗಳಲ್ಲಿ ಮುಖ್ಯವಾಗಿ ಅಕ್ಯುಪ್ರೆಷರ್ ಅಂತ ಬರುತ್ತೆ, ಅಕ್ಯುಪಂಚರ್ ಅಂತ ಬರುತ್ತೆ. ಹಾಗೆ ಕಪ್ಪಿಂಗ್ ಥೆರಪಿಗಳು, ಇಲ್ಲಿ ಆಯುರ್ವೇದದಲ್ಲಿ ರಕ್ತಮೋಷಣಗಳು ಅಂತ ಹೇಳ್ತಾರೆ, ಇದರಲ್ಲಿ ಕಪ್ಪಿಂಗ್ ಥೆರಪಿಗಳಂತ ಬರುತ್ತೆ. ಸೊ ಇದು ದೇಹದ ಪಂಚಮಹಾಭೂತಗಳನ್ನು ಸಾಮ್ಯವಾಗಿ ಇಡಲು ಬಹಳ ಸಹಕಾರವಾಗುತ್ತೆ. ಯಾವಾಗ ಪಂಚಮಹಾಭೂತಗಳು ಸಾಮ್ಯವಾಗಿರುತ್ತವೆ ನಾವು ಆಗ ಆರೋಗ್ಯದ ಕಡೆ ಹೆಚ್ಚಿನ ಒಲವನ್ನು ಹೊಂದಿರುತ್ತೇವೆ. ಡಾಕ್ಟರ್ ಶಂಕರ್ ಹಿರೇಮಠ ಅವರೇ, ಈಗ ನೀವು ಸಾಕಷ್ಟು ರೋಗಿಗಳನ್ನು ತಾವು ನೋಡಿದ್ದೀರಿ. ಆಯುರ್ವೇದ ಚಿಕಿತ್ಸೆ ಮೂಲಕ ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತಮಗೆ ಸಾಧ್ಯ ಆಗಿದೆ. ಆದರೂ ಇವತ್ತು ಎಷ್ಟೋ ಜನ ಇನ್ನೂ ನಾವು ಅಲೋಪತಿ ಚಿಕಿತ್ಸೆನೇ ಮಾಡ್ಕೋತೀವಿ ಅಂತ ಹೋಗೋರ ಸಂಖ್ಯೆ ಬಹಳ ಇದೆ. ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆಯುರ್ವೇದದೊಳಗಿರುವಂಥ ಚಿಕಿತ್ಸೆ ಪರಿಪೂರ್ಣವಾಗ್ಯದ ಮತ್ತು ಅದರ ಮೂಲಕವಾಗಿ ನಮ್ಮ ಪರಿಪೂರ್ಣ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು. ಈಗಿನ ಕಾಲದಲ್ಲಿ ಮಾಡರ್ನ್ ಮೆಡಿಸಿನ್ ಜಾಸ್ತಿ ಜನ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಸಡನ್ನಾಗಿ ಟ್ರೀಟ್ಮೆಂಟ್ ಅವ್ರಿಗೆ ಬೇಕಾಗುತ್ತೆ. ಆಯುರ್ವೇದದಲ್ಲಿ ಸ್ವಲ್ಪ ಸ್ಲೋ ಟ್ರೀಟ್ಮೆಂಟ್ ಐತಿ, ಬಟ್ ಪರ್ಮನೆಂಟ್ ಕ್ಯೂರ್ ಆಗುತ್ತೆ ನಮ್ಮದು. ಅದು ಸೈಡ್ ಇಫೆಕ್ಟ್ ಆಗ್ತೈತಿ, ಇದು ಸೈಡ್ ಇಫೆಕ್ಟ್ ಆಗಂಗಿಲ್ಲ. ಅದಕ್ಕೋಸ್ಕರ ನಮ್ಮ ದೇಹವನ್ನು ಸರಿಯಾಗಿ ಇಟ್ಕೊಳ್ಳಲು ಮುಂದೆ ಯಾವುದೇ ರೋಗ ಬರಲಾರ್ದಂಗೆ ನೋಡ್ಕೋಬೋದು, ಯಾವುದೇ ಸೈಡ್ ಇಫೆಕ್ಟ್ ಆಗಲಾರ್ದಂಗೆ ನಾವು ನೋಡ್ಕೋಬೇಕು. ಆಯುರ್ವೇದಕ್ಕೆ ನಾವು ಮೊರೆ ಹೋಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಸಿಸ್ಟಮ್ ಆಗಿರುವಂಥ ಆಯುರ್ವೇದ ಪದ್ಧತಿ ಭಾಳ ಶ್ರೇಷ್ಠವಾಗೈತೆ. ಅದಕ್ಕೆ ನಾವು ಜನಕ್ಕೆ ನಾವು ಈಗಿನ ಕಾಲದಲ್ಲಿ ಭಾಳ ಜನ ಈಗ ಒಲಿಗೆ ತೋರಿಸ್ತಾ ಇದ್ದಾರೆ ಆಯುರ್ವೇದಕ್ಕೆ. ಭಾಳ ಸಂತೋಷ. ಇನ್ನು ಕೊನೆಯದಾಗಿ ಡಾಕ್ಟರ್ ರಾಘವೇಂದ್ರ ವಾಯ್ ಅವರೇ, ಪತಂಜಲಿ ವೆಲ್ನೆಸ್ ಸೆಂಟರ್ನೊಳಗೆ ಬಹಳ ವಿಸ್ತೃತವಾದ ಒಂದು ಚಿಕಿತ್ಸಾ ಪದ್ಧತಿಗಳು ಲಭ್ಯ ಇವೆ. ಸಂಕ್ಷಿಪ್ತವಾಗಿ ಪಟ್ಟಿ ಮಾಡಬಹುದು ಹೇಗೆ ಪತಂಜಲಿ ವೆಲ್ನೆಸ್ ಸೆಂಟರ್ನಲ್ಲಿರುವಂತಹ ಈ ಆಧುನಿಕ ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ಉಪಯೋಗ ಮಾಡಿಕೊಂಡು ನಮ್ಮ ರೋಗಿಗಳು ಗುಣಮುಖರಾಗಬಹುದು, ಉತ್ತಮ ಆರೋಗ್ಯದತ್ತ ಮುಖ ಮಾಡಬಹುದು. ಈಗ ನಮ್ಮ ಸಂಸ್ಥೆಯಲ್ಲಿ ನಾವು ಇದಕ್ಕೆ ಸಂಯೋಜಿತ ಚಿಕಿತ್ಸಾ ಕ್ರಮ ಅಂತ ಹೇಳ್ತೀವಿ, ಅಂದರೆ ಇಂಟಿಗ್ರೇಟೆಡ್ ಪ್ರಾಕ್ಟೀಸ್ ಅಂತೇಳಿ. ಇಲ್ಲಿ ಆಯುರ್ವೇದ, ನ್ಯಾಚುರೋಪತಿ, ಯೋಗ ಮತ್ತು ಇದರ ಜೊತೆಗೆ ಫಿಸಿಯೋಥೆರಪಿನೂ ಇದೆ. ಮತ್ತು ಇದರ ನ್ಯಾಚುರೋಪತಿ ಚಿಕಿತ್ಸೆಗಳಲ್ಲಿ ಅದು ಮೇಯ್ನಾಗಿ ಪಥ್ಯ ಆಹಾರ ಪದ್ಧತಿ ಕಡೆ ಒಲವು ಕೊಡುತ್ತೆ. ಅದರ ಜೊತೆಗೆ ಅಕ್ಯುಪಂಚರ್, ಅಕ್ಯುಪ್ರೆಷರ್ ಮತ್ತು ಮಡ್ ಥೆರಪಿ, ಹೈಡ್ರೋಥೆರಪಿ, ಈಗ ಸರ್ ಹೇಳಿದ ಹಾಗೆ ಕೋಲೋನ್ ಹೈಡ್ರೋಥೆರಪಿ, ಇವೆಲ್ಲ ನ್ಯಾಚುರೋಪತಿಗಳಲ್ಲಿ ಬರುವಂತಹ ಚಿಕಿತ್ಸೆಗಳು ಲಭ್ಯ ಇರುತ್ತೆ. ಪಥ್ಯ ಅಂದರೆ ನಾವು ರೋಗಕ್ಕೆ ಅನುಸಾರವಾಗಿ, ರೋಗಿ ಬಲದ ಅನುಸಾರವಾಗಿ ಒಂದು ಡಯಟ್ನ ಅವರಿಗೆ ಕೊಡ್ತೀವಿ, ಯಾವ ಥರ ಇರಬೇಕು ಅಂತ ಹೇಳಿ. ಬೆಳಗ್ಗೆಯಿಂದ ಸಂಜೆವರೆಗೂ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು, ರಾತ್ರಿ ಊಟ ಆಗಿರ್ಬೋದು, ಅದರ ಜೊತೆಗೆ ಕಷಾಯಗಳು ಮತ್ತು ಜ್ಯೂಸಸ್ಗಳನ್ನು ರೋಗಗಳಿಗೆ ಅನುಸಾರವಾಗಿ ಕೊಟ್ಟಿರ್ತೇವೆ. ಅದಾಯಿತು. ಅದರ ಜೊತೆಗೇ ನಾವು ಆಯುರ್ವೇದಿಕ್ ಪದ್ಧತಿಗಳನ್ನು ಅಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಆಯುರ್ವೇದಿಕ್ಗಳಲ್ಲಿ ಅಭ್ಯಂಗಗಳು ಅಂತ ಬರ್ತವೆ, ಅಂದರೆ ಮಸಾಜ್ಗಳಂತ ಬರ್ತವೆ. ಈ ಪಂಚಕರ್ಮಗಳ ಹೇಳಿದೆ ನಾನು, ಬಸ್ತಿಕರ್ಮಗಳು ಅಂತ ಹೇಳಿ. ಬಸ್ತಿಕರ್ಮ ಅಂದರೆ ಎನಿಮಾ, ಅಂದರೆ ಮೆಡಿಕೇಟೆಡ್ ಎನಿಮಾಗಳನ್ನು ಕೊಡುವಂಥದ್ದು. ಇದು ವಾತವ್ಯಾಧಿಗಳಲ್ಲಿ, ವಾತವ್ಯಾಧಿಗಳು ಅಂತ ಹೇಳಿದರೆ ನಿಮಗೆ ಗಂಟು ನೋವು ಅಂದರೆ
ಆಸ್ಟಿಯೋಆರ್ಥರೈಟಿಸ್ ಸಂಧಿವಾತ ಅಥವಾ ಸೊಂಟ ನೋವು, ಗೃದ್ರಸಿ, ಈ ತರದ ವೇದನ ಪೂರ್ವಕ ರೋಗಗಳಲ್ಲಿ ನಾವು ಬಸ್ತಿ ಕರ್ಮಗಳನ್ನು ಮಾಡ್ಕೊಂತೀವಿ. ಈಗ ಚರ್ಮ ರೋಗಗಳು, ಪಿತ್ತ ಪ್ರಧಾನ ರೋಗಗಳು ಮತ್ತೆ ಈ ತರದ ಕಂಡೀಷನ್ಗಳಲ್ಲಿ ವಿರೇಚನ ಕರ್ಮ ಅಂತ ನಾವು ಕೊಡ್ತೀವಿ. ಈ ವಮನ ಅಂತಂದ್ರೆ ಅಸ್ತಮ, ಕಫಪೂರ್ವಕ ಅಸ್ತಮ, ಸಿಒಪಿಡಿ ಮತ್ತೆ ಕಫ ಜಾಸ್ತಿ ಇರುವಂತಹ ರೋಗಗಳಲ್ಲಿ ನಾವು ವಮನವನ್ನ ಮಾಡ್ಕೊಂತೀವಿ. ಹಾಗೆ ಇನ್ನೊಂದು ಚಿಕಿತ್ಸೆ ಇದೆ ರಕ್ತ ಮೋಕ್ಷಣ ಅಂತ ಹೇಳಿ. ರಕ್ತ ಅಂದ್ರೆ ಅದು ಒಂದು ಧಾತು, ಯಾರು ಸುಶ್ರುತನ ಪ್ರಕಾರ ಅದೇನಾದ್ರೂ ವಿಶೇಷನ್ ಆಗಿದ್ದಾಗ ಇದು ಅನೇಕ ಕಾಯಿಲೆಗಳು ಬರ್ತವೆ. ಒಂದು ಇರ್ಬೋದು ಕೈಕಾಲು ಉರಿ ಬರೋಂಥದ್ದಾಗಿರ್ಬೋದು, ಉರಿ ಊತಗಳು ಬರೋಂಥವಾಗಿರ್ಬೋದು, ಇಲ್ಲ ನೋವುಗಳು ಬರೋಂಥದ್ದಾಗಿರ್ಬೇಕು. ಆ ಒಂದು ರಕ್ತ ಮೋಕ್ಷಣವನ್ನು, ರಕ್ತ ಇಡೀ ದೇಹದಲ್ಲೇ ಅಶುದ್ಧಿಯಾಗಿದ್ರೆ ಅದಕ್ಕೆ ನಾವು ಶಿರವೆದ ಅಂತ ಹೇಳಿ ಮಾಡ್ತೀವಿ, ಅಂದ್ರೆ ಪಂಕ್ಚರ್ ಮಾಡ್ತೀವಿ ವೇನ್ಸ್ ನ. ಆಮೇಲೆ ಅಕಸ್ಮಾತ್ ಒಂದೇ ಸ್ಥಾನಗಳಲ್ಲಿ ವಾತದಿಂದ ದೂಷಿತ ಆಗಿ ತುಂಬಾ ಪೇನ್ ಇದೆ ಅಂದ್ರೆ ಶೃಂಗಿ ಚಿಕಿತ್ಸೆ ಅಂತ ಹೇಳಿ ಮಾಡ್ತೀವಿ. ಶೃಂಗಿ ಅಂತ ಅಂದ್ರೆ ಎತ್ತಿನ ಕೋಡಿಂದ ಸಕ್ಕು ಮಾಡಿ ಅದರಿಂದ ರಕ್ತ ತೆಗೆದು ಅಲ್ಲಿಂದ ಇರುವಂತ ವಾತವನ್ನ ನಿವಾರಣೆ ಮಾಡಿ ಹಾಗೆ ಇನ್ಸ್ಟೆಂಟ್ ಅವರಿಗೆ ಪೇನ್ ಕಮ್ಮಿ ಆಗ್ಬಿಡುತ್ತೆ. ಈಗ ಸಂಧಿಗಳ ವಾತದಲ್ಲಿ ಅಥವಾ ಸೊಂಟ ನೋವುಗಳಲ್ಲಿ ಆಗಿಂದಾಗಲೇ ಆಗುತ್ತೆ. ಇನ್ನೊಂದು ಅಲಾಬೋ ಅಂತ ಬಂತಿತ್ತು. ಈ ಅಲಾಬೋ ಅಂದ್ರೆ ಕುಂಬಳಕಾಯಿಗಳಿಂದ ಸಕ್ ಮಾಡಿ ರಕ್ತ ತೆಗೆದಿತ್ತು. ಬಟ್ ಅದು ಆ ಮೆಥಡ್ ಅನ್ನು ನಾವು ಕಪ್ಪಿಂಗ್ ಥೆರಪಿಯಲ್ಲಿ ಮಾಡ್ಕೊಂತೀವಿ. ಹಾಗೆ ಇನ್ನೊಂದು ಮೆಥಡ್ ಅಂದ್ರೆ ಜಲೌಕ ಅಂತ ಅಂದ್ರೆ ಲೀಚ್ ಥೆರಪಿ. ಅದು ಭಾರಿ ಪರಿಣಾಮಕಾರಿ. ಎಲ್ಲಿ ಸ್ಕಿನ್ ಡಿಸೀಸಸ್ ಅಲ್ಲಿ ಅಥವಾ ಅಲ್ಸರ್ಗಳಾಗಿದ್ರೆ, ಹುಣ್ಣುಗಳು ಬಹಳ ದಿನದಿಂದ ಅದು ಹೀಲ್ ಆಗಿಲ್ಲ ಅಂದಾಗ ಆ ತರದ ಪದ್ಧತಿಗಳು. ಓವರ್ ಆಲ್ ನಮ್ಮ ಸೆಂಟ್ರಲ್ಲಿ 340 ಚಿಕಿತ್ಸಾ ಪದ್ಧತಿಗಳಿದಾವೆ. ಅದು ರೋಗಿಗಳ ಅವಶ್ಯಕತೆ ತಕ್ಕಂಗೆ ನಾವು ಅದನ್ನ ಬಳಸ್ತೀವಿ. ಬಹಳ ಸಂತೋಷ ರಾಘವೇಂದ್ರ ರಾಯ್ ಅವರೇ ಹಾಗೂ ಶಂಕರ್ ಹಿರೇಮಠ ಅವರೇ, ತಜ್ಞ ವೈದ್ಯರಾಗಿ ಪತಂಜಲಿ ವೆಲ್ನೆಸ್ ಸೆಂಟರ್ ನಲ್ಲಿ ಇರುವಂತಹ ಅನುಕೂಲತೆಗಳು ಹೇಗೆ, ಆಯುರ್ವೇದದೊಳಗೆ ಒಂದು ಒಳ್ಳೆ ಚಿಕಿತ್ಸಾ ಪದ್ಧತಿ ಇದೆ. ಕಡಿಮೆ ವೆಚ್ಚದಲ್ಲೇನೆ ಉತ್ತಮವಾದ ಚಿಕಿತ್ಸೆನ ಪಡ್ಕೊಂಡು ಹಿಂಸಾರಹಿತವಾಗಿ ಯಾವುದೇ ಆಪರೇಷನ್ ಇಲ್ಲದೇನೆ ಮಾಡುವಂತಹ ಚಿಕಿತ್ಸೆಗಳೇನಿದೆ ಅಲ್ಲ, ಖಂಡಿತವಾಗಿ ಕೂಡ ನಮಗೆ ವರವಾಗಿ ಪರಿಣಮಿಸುವ, ಉತ್ತಮ ಆರೋಗ್ಯ ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಆಗ್ತವೆ. ಬಹಳ ವಿಸ್ತೃತ ಮಾಹಿತಿ ನೀಡಿದ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನಿಮ್ಮ ವಿಳಾಸವನ್ನ, ದೂರವಾಣಿ ಸಂಖ್ಯೆಯನ್ನ ನಮ್ಮ ಕೇಳುಗರು ಹೆಚ್ಚಿನ ಮಾಹಿತಿ ತಗೊಳ್ಬೇಕು ಅಂತಂದ್ರೆ ಹೇಳ್ಬೋದಾ? ವಿಳಾಸ ಆಮೇಲೆ ದೂರವಾಣಿ ಸಂಖ್ಯೆ. ಪತಂಜಲಿ ವೆಲ್ನೆಸ್, ಆರ್.ಎನ್. ಶೆಟ್ಟಿ ರೋಡ್, ಹುಬ್ಬಳ್ಳಿ. ಫೋನ್ ನಂಬರ್ 9035900980 ಹಾಗೂ 8867792367. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ನಾನು ಹೇಳ್ತೇನೆ, 9035900980 ಒಂದು, ಮತ್ತೊಂದು 8867792367. ಡಾಕ್ಟರ್ ರಾಘವೇಂದ್ರ ವಾಯ್ ಅವರೇ ಹಾಗೂ ಡಾಕ್ಟರ್ ಶಂಕರ್ ಹಿರೇಮಠ ಅವರೇ, ಪತಂಜಲಿ ವೆಲ್ನೆಸ್ ಸೆಂಟರ್ ಇಂದ ಬಂದು ವಿಸ್ತೃತವಾದ ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ಕೇಳುಗರಿಗೆ ಉತ್ತಮ ಆರೋಗ್ಯದ ಬಗ್ಗೆ, ಆಯುರ್ವೇದದ ಒಂದು ಮಹತ್ವ ಏನಿದೆ ಅನ್ನೋದನ್ನ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು, ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಉತ್ತಮ ಆಯುರ್ವೇದ ಚಿಕಿತ್ಸೆ ಈ ಕುರಿತು ಹುಬ್ಬಳ್ಳಿಯ ಪತಂಜಲಿ ವೆಲ್ನೆಸ್ ಸೆಂಟರ್ನ ಡಾಕ್ಟರ್ ರಾಘವೇಂದ್ರ ವೈ ಹಾಗೂ ಡಾಕ್ಟರ್ ಶಂಕರ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೀನ್, ಸಂಕಲನ ಸುಮಾ ಸುರೇಶ್.